ನಾಳೆ ಸ್ನೇಹ ಮದುವೆ, ಇವತ್ತು ಸಂಜೆನೇ ಮನೆಗೆ ಹೋಗಬೇಕು. ಹೊಸ ವರ್ಷ ಬಂದರೆ ಎಷ್ಟೊಂದು ಕೆಲಸ. ಇವತ್ತು ಸಂಜೆನೇ ಮನೆಗೆ ಹೋಗಬೇಕು. ನಾಳೆ ಎಲ್ಲರ ಜೊತೆನೂ ಖುಷಿಯಾಗಿರ್ಬೇಕು. ನಮ್ಮ ಸ್ನೇಹ ಮದುವೆ. ಅಯ್ಯೋ ಅವಳು ಏನು ಕೂಗ್ತಾ ಇದ್ದಿದ್ದು ನನ್ನನ್ನು ಹಿಂಗೆ ಕೂಗ್ತಾ ಇದ್ಲು. ಇವಾಗ ಎಷ್ಟು ದೊಡ್ಡೋಳಾಗೋದ್ಲು. ಎಷ್ಟು ಕ್ಯೂಟಾಗಿ ಕೂಗ್ತಾ ಇದ್ಲು ನನ್ನನ್ನು. ಒಳ್ಳೆ ಸ್ನೇಹ. ಆದರೂ ಮಲ್ಲೇಶಿ ಜೊತೆ ಹೊಂದ್ಕೊಂಡು ಚೆನ್ನಾಗಿರ್ಬೋದಾಗಿತ್ತು ಅವಳು. ಏನೋ ಅವಳಿಗೂ ಅವನಿಗೂ ಹೊಂದಿಲ್ಲ ಅನ್ಸುತ್ತೆ. ಈ ಲವ್ ಮಾಡಿ ಮದುವೆ ಆಗೋದು ಕಥೆನೇ ಇಷ್ಟು. ಸೊ ಎಕ್ಸ್ಕ್ಯೂಸ್ ಮೀ, ನಿಂಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಚಂದ್ರಪ್ಪ, ಯಾಕೆ ಪದೇ ಪದೇ ಇವ್ರನ್ನ ಇಲ್ಲಿ ಕಳಿಸ್ತಾ ಇದ್ದೀರಾ? ಏನಾದರೂ ಕಂಪ್ಲೇಂಟಿಂದ ಅಲ್ಲೇ ತೊಗೊಬೇಕು ಅಂತ ಎಷ್ಟು ಸತಿ ಹೇಳಿ ನಾನು ನಿಮಗೆ? ಒಂದು ನಿಮಿಷ ಏನು ಒಂದು ನಿಮಿಷ, ಏನಕ್ಕೆ ಪೊಲೀಸ್ ಸ್ಟೇಷನ್ ಪದೇ ಪದೇ ಬರ್ತಾ ಇದ್ದೀರಾ ನೀವು? ನಿಮ್ಗೇನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ವಾ? ನನ್ನ ಮಾತು ಕೇಳಿ, ನೀವು ಒಂದೇ ಒಂದು ನಿಮಿಷ ಕೋಪ ಮಾಡ್ಕೊಂಬಿಡಿ. ನೋಡಿ, ನೀವು ಹಿಂಗೆ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಬರೋದು ಚೆನ್ನಾಗಿರಲ್ಲ. ಸುಮ್ಮನೆ ನಡಿಬೇಕು ಹೊರಗಡೆ. ಸರ್, ಮೇಡಮ್ ಅವರೇ ಸರ್, ಒಂದು ನಿಮಿಷ ಮಾತಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಬಂದರು. ಅಲ್ಲ ಚಂದ್ರಪ್ಪ, ಏನು ಚಂದ್ರಪ್ಪ ಹಿಂಗೆ ಕಳಿಸ್ತಾ ಇದ್ದೀರಾ ನನ್ನ ಆಫೀಸ್ ಒಳಗೆ? ಏನು ನಿಮ್ಗೆ ಗೊತ್ತಾಗಲ್ವ? ಎಷ್ಟು ಸತಿ ಹೇಳ್ಬೇಕು? ಏನಾದರೂ ಇಂಪಾರ್ಟೆಂಟ್ ಇದ್ರೆ ಕಳಿಸಿ ಅಂತ ಹೇಳ್ದೆ ತಾನೆ ನಾನು. ಅಲ್ಲೇ ಕಂಪ್ಲೇಂಟ್ ತೊಗೊಬೇಕು ತಾನೆ? ಇಲ್ಲ, ನಾನು ಯಾರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದಿಲ್ಲ. ಮತ್ತೆ ಏನು ಬಂದರೆ ಒಂದು ಎರಡು ಮಾತಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ. ಸುಮ್ಮನೆ ನಾನು ನಿಮ್ಗೆ ತೊಂದರೆ ಕೊಡಲ್ಲ. ದಯವಿಟ್ಟು ನಾನು ಮಾತಾಡೋಕೆ ಅವಕಾಶ ಮಾಡಿಕೊಡಿ. ಏನು ಮಾತಾಡಬೇಕು? ಏನಕ್ಕೆ ಬರ್ತಾ ಇದ್ದೀರಾ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ? ಸರಿ, ಅದೇನು ಮಾತಾಡ್ಬೇಕಂತಿದ್ದೀರಾ ಮಾತಾಡಿ. ನಾನು ನಿನ್ನೆ ನಿಮ್ಮ ಹತ್ರ ತುಂಬ ರೂಢಾಗಿ ನಡ್ಕೊಂಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅದು ನಿಮ್ಮ ಸ್ವಭಾವ, ದುಡ್ಡಿರೋದು ದುರಂಕಾರ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಹಂಗಂತಲ್ಲ, ಇನ್ನೆಂಗಂತ ಫಸ್ಟು ಮೈ ತುಂಬ ಬಟ್ಟೆ ಹಾಕೋದು ಕಲೀರಿ ಹೆಣ್ಮಕ್ಳಾಗಿ. ಆಯಿತಾ ಮಾತಾಡಿದ್ದು? ನೋಡಿ, ನಿಮ್ಮ ಹತ್ರ ಎಲ್ಲ ಮಾತಾಡೋಕೆ ನನಗೆ ಇಷ್ಟ ಇಲ್ಲ. ನನಗೂ ಅಷ್ಟೊಂದು ಪುರ್ಸೊತ್ತು ಇಲ್ಲ. ಸಾರಿ ಕೇಳಕ್ಕೆ ಬಂದಿದ್ದೀನಿ ಅಷ್ಟೇ. ನೀವು ಸಾರಿ ಕೇಳೋಂಥದ್ದು ಇಲ್ಲೇನೂ ನಡೆದಿಲ್ಲ. ಆಯಿತಾ? ನೀವು ಹೋಗ್ಬೋದು. ದಯವಿಟ್ಟು ನನ್ನ ಕಡೆಯಿಂದ ಆಗಿರೋ ತಪ್ಪಿಗೆ ಕ್ಷಮಿಸ್ಬಿಡಿ. ಸಾರಿ, ಇನ್ನೊಂದ್ಸತಿ ಹಂಗಾಗಿದ್ದಂಗೆ ನೋಡ್ಕೊತೀನಿ ನಾನು. ರೀ, ನಿಮ್ಗೇನು ಉಚ್ಚಿಗೆ ಚಿಡ್ದಾಯ್ತಾ? ನಡೀರಿ ಆಚೆಗೆ. ನಿಮ್ಮ ಕತೆ ಕಟ್ಕೊಂಡು ನಿಮ್ಮ ಸಾರಿ ಕಟ್ಕೊಂಡು ನನಗೇನಾಗಬೇಕು? ನಿಮಗೆ ಮನೆಗಳಲ್ಲಿ ಲಂಗುಲಾಗ ಹಾಕೋರು ಯಾರು ಇರಲ್ಲ. ಈ ಬೀದಿ ಬಸ್ಸಿರಂತಾರೆ ನಮ್ಮ ಹಳ್ಳಿ ಕಡೆ. ಆ ಥರ ನಾನು ಆ ಥರ ಅಲ್ಲ. ನೀವು ಹಿಂಗೆಲ್ಲ ಮಾತಾಡಬೇಡಿ ಸರ್. ಏನೋ ಹೇಳ್ತಾರೆ ಸರ್, ಏನು ಮಗು ಪಾಪ. ಕೇಳಿ ಸರ್. ಅಯ್ಯೋ ಚಂದ್ರಪ್ಪ, ಇವಾಗ ಎಷ್ಟನೇ ಸರ್ತಿ ಬಂದಿರೋದು? ಇದು 3ನೇ ಸರ್ತಿ ಬಂದಿರೋದು. ಏನಕ್ಕೆ ಬರ್ತಾ ಇದ್ದಾಳೆ ಈ ಅಮ್ಮ ಇಲ್ಲಿಗೆ ಪದೇ ಪದೇ? ಮಾಡೋಕ್ಕೇನು ಬೇರೆ ಕೆಲಸ ಇಲ್ವಾ? ಇವ್ರಿಗೆ ಚಲಿಗೆ ಕೊಟ್ಟು ಹಂಗೆ ತಲೆ ಮೇಲೆ ಬಂದು ಕೂತ್ಕೊಂತಾರೆ. ಆಯ್ತೇನಮ್ಮ ಮಾತಾಡಿದ್ದು? ನಡಿಯಮ್ಮ ಆಚೆಗೆ. ಸಾರಿ, ತಪ್ಪಾಗೋಯ್ತು ನನ್ನ ಕಡೆಯಿಂದ. ಇದನ್ನ ಯಾವತ್ತೂ ತಪ್ಪಾಗಲ್ಲ. ಸಾರಿ. ನೀನೇನು ತಪ್ಪು ಮಾಡಿದೆ? ನಾನೇನು ಹೇಳಿದೆ? ಏನೇನು ಇಲ್ಲ. ನೀನು ಯಾರೋ ನಾನು ಯಾರೋ. ಆಯಿತಾ? ಹೋಗು, ಮನೆಗೆ ಹೋಗಿ. ಫಸ್ಟು ಮನೆಗೆ ಹೋಗಿ ಮೈ ತುಂಬ ಬಟ್ಟೆ ಹಾಕೋ. ಸಾರ್, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ ಸರ್. ನೀವು ಇವಾಗ ಇಲ್ಲಿ ಹೊಸ್ದಾಗಿ ಬಂದಿರೋದು. ನಾನು ಆವತ್ತಿಂದ ಇಲ್ಲೇ ಇದ್ದೀನಿ. ಅವರು ತುಂಬ ಶ್ರೀಮಂತರು ಸರ್. ಏನೋ ಮಗುನ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಚಂದ್ರಪ್ಪ, ನಾನು ಅದ್ರ ಬಗ್ಗೆ ಎಲ್ಲ ಕೇಳಿಲ್ಲ ಚಂದ್ರಪ್ಪ. ಅವ್ರು ಶ್ರೀಮಂತರು ಬಡವರು ಅಂತ ನಾನು ಕೇಳಲಿಲ್ಲ. ಆಯಿತಾ? ಒಂದು ಹೆಣ್ಣು ಮಗು ಅಂತಂದ್ರೆ ಯಾವ ಥರ ಇರಬೇಕು ಆ ಥರ ಮಾತಾಡಿದೆ. ಅದಕ್ಕೆ ಕೋಪ ಮಾಡ್ಕೊಂಡು ಹೋದ್ರೆ ನಾನೇನು ಮಾಡಲಿ? ಹೋಗ್ಲಿ ಬಿಡಿ ಸರ್. ಏನೋ ಪಶ್ಚಾತ್ತಾಪ ಪುಟ್ಟಂಗವಳೆ. ಏನಾದರೂ ಮಾಡ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಸರಿ ಸರ್. ಇವಳು ಇವಳು ಪದೇ ಪದೇ ಬಂದು ನನ್ನ ತಲೆ ತಿಂತಾಳಲ್ಲ. ಹಾಂ, ಮತ್ತೆ ಯಾಕೆ ಬಂದೆ? ಪ್ಲೀಸ್, ನೀವೇನು ಅನ್ಕೊಳ್ಳಲ್ಲ ಅಂದರೆ ಏನು ಕೇಳಬೇಕಂತ ಬಂದಿದ್ದೀನಿ. ಏನು ಕೇಳಬೇಕು? ನಿಮ್ಮದು ಫೋನ್ ನಂಬರ್ ಬೇಕಾಗಿತ್ತು. ನನ್ನ ಫೋನ್ ನಂಬರು ಯಾರಿಗೂ ಕೊಡಲ್ಲ. ಆಯಿತಾ? ಸುಮ್ಮನೆ ಬಾಯ್ ಮುಚ್ಕೊಂಡು ಇಲ್ಲಿಂದ ಹೋಗೋ. ಇಲ್ಲ, ನನ್ನ ಫೋನ್ ನಂಬರ್ ಬೇಕು. ಏನಕ್ಕೆ ನನ್ನ ಫೋನ್ ನಂಬರ್ ನಿನಗೆ? ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕು. ಅದಕ್ಕೆ ಕೇಳ್ದಲ್ಲ, ಮುಗೀತಲ್ಲ. ಇನ್ನೇನು ಕೆಲಸ? ನಡಿ ಇಲ್ಲಿಂದ. ಫೋನ್ ನಂಬರ್ ಬೇಕಾಗಿತ್ತು. ಕೊಡಲ್ಲ ಅಂತ ಹೇಳಿದ್ನಲ್ಲ. ಕೊಡಲ್ವಾ ನೀನು ಗೀನು ಅಂತ ಮಾತಾಡ್ತಿದ್ದಂದ್ರೆ ಕಪಾಳ ಕೊಡ್ತೀನಿ ನೋಡ್ಕೊ. ಏಕವಚನದಲ್ಲಿ ಮಾತಾಡ್ತಾ ಇದೆಯಾ? ರೆಸ್ಪೆಕ್ಟ್ ಕೊಡು. ಕೊಡಲ್ವಾ ನೀವು? ಇಲ್ಲ, ಕೊಡಲ್ಲ. ಸಂಜೆ ಅಷ್ಟರಲ್ಲಿ ನಿನ್ನ ಫೋನ್ ನಂಬರ್ ಕಲೆಕ್ಟ್ ಮಾಡಿ ನಿನಗೆ ಮೆಸೇಜ್ ಮಾಡಿಲ್ಲ ಅಂತಂದರೆ ನನ್ನ ಹೆಸರು ಗಾನ್ವಿನಿ ಅಲ್ಲ. ಓಹೋ, ನನ್ನ ಹತ್ರನೇ ಚಾಲೆಂಜ್ ಮಾಡ್ತಾ ಇದೆಯಾ ನೀನು? ಹೌದಾ? ಸರಿ, ನೋಡೇ ಬಿಡೋಣ. ಸಂಜೆ ಅಷ್ಟರಲ್ಲಿ ನಿನ್ನ ಫೋನ್ ನಂಬರ್ ಕಲೆಕ್ಟ್ ಮಾಡ್ತೀನಿ. ನಿನಗೆ ಮೆಸೇಜ್ ಮಾಡ್ತೀನಿ. ಕಾಯ್ತಾ ಇರು ವಾಟ್ಸಪ್ ಮೆಸೇಜ್ಗೆ. ನನಗೇನು ಗ್ರಾಚಾರಣ ನಿನ್ನ ವಾಟ್ಸಪ್ ಮೆಸೇಜ್ ನೋಡೋಕ್ಕೆ? ನೀನು ವಾಟ್ಸಪ್ ಮೆಸೇಜ್ ಮಾಡು, ಬ್ಲಾಕ್ ಮಾಡಿ ಬಿಸಾಕ್ತೀನಿ. ಬೇರೆ ನಂಬರ್ ತೊಗೊತೀನಿ, ಬೇರೆ ಫೋನ್ ತೊಗೊತೀನಿ. ಅಮ್ಮ ತಾಯಿ, ನಿನ್ನ ಕೈ ಮುಗಿತೀನಿ. ಫಸ್ಟ್ ಇಲ್ಲಿಂದ ಹೊರಗಡೆ ಹೋಗು. ನನ್ನ ತಲೆ ಮಾತ್ರ ತಿನ್ಬೇಡ ನೀನು ಅಷ್ಟೇ. ನಾನು ಕೇಳಿದ ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಡು. ನೀನು ಅಷ್ಟೇ, ನನ್ನ ತಲೆ ತಿನ್ಬೇಡ. ನಿನ್ಗೆ ಯಾಕೆ ಉತ್ತರ ಕೊಡ್ಬೇಕು ನಾನು? ಏನೋ ನನಗೇನು ಗೊತ್ತು? ಓಕೆ, ಯಾವ ಇವಳು? ಹೋಗೆ. ನೀನು ಹೋಗಲ್ಲ. ಕಪಾಳಕ್ಕೆ ಕೊಡ್ತೀನಿ ನೋಡಿ. ಇವಾಗ ನಾನು ಹೊಡಿತೀನಿ ನಿಂಗೆ ಕಪಾಳಕ್ಕೆ. ಅಯ್ಯೋ, ಒಳ್ಳೆ ಕತೆ ಆಗೋಯ್ತಲ್ಲ ಇವರಿಬ್ಬರ್ದು. ಹೋಗೆ ಇಲ್ಲಿಂದ. ನೀನು ಹೋಗಲ್ಲ. ಈ ಬಿಲ್ಡಿಂಗ್ ಎಲ್ಲ ಕೊಂಡ್ಕೊಂತೀನೋ ನಾನು? ಕೊಂಡ್ಕೊಂಡು ತಲೆ ಮೇಲೆ ಹೋಗೆ. ನನ್ಗೇನಾಗಬೇಕು ನೋಡು? ನನ್ನ ಮೇಲೆ, ಈ ಗಾನ್ವಿ ಮೇಲೆ ನೀನು ಚಾಲೆಂಜ್ ಮಾಡಿದ್ರೆ ಅಷ್ಟೇ. ಇನ್ನ ಏನೇ ಮಾಡ್ತೀಯಾ? ಏನು ಮಾಡ್ತೀಯಾ? ನಮ್ಮ ಡ್ಯಾಡಿಗೆ ಹೇಳಿದ್ರೆ ಈ ಬಿಲ್ಡಿಂಗ್ ಏನೋ ಪಕ್ಕದಲ್ಲಿರೋ ಬಿಲ್ಡಿಂಗು ತಗೊಂತಾರೆ. ನೀನೊಂದು ತಲೆ ಮೇಲಿಕ್ಕೋ, ನಿಮ್ಮ ಅಪ್ಪ ಒಂದು ತಲೆ ಮೇಲಿಕ್ಕೊಳ್ಳಿ. ಸರಿ, ಹೋಗುತ್ತೆ. ಹೋಗೆ ಇಲ್ಲಿಂದ. ಜಾಸ್ತಿ ಮಾತಾಡಬೇಡ ನೀನು. ಸುಮ್ಮನೆ ಹೋಗೆ, ತಲೆ ತಿನ್ಬೇಡ. ಯಾವಳು ಇವಳು? ತಲೆ ತಿಂತಾಳೆ ಬಂದ್ಬಿಟ್ಟು. ಏನೂ ಇಲ್ಲ, ಹೋಗೆ. ನಮ್ಮ ಡ್ಯಾಡಿಗೆ ಹೇಳ್ತೀನಿ. ಹೋಗೆ, ಹೇಳೋಗೆ. ನಿಮ್ಮ ಡ್ಯಾಡಿಗೆ ಹೇಳಿದ್ರೆ ಅವ್ರ ಡ್ಯಾಡಿಗೆ ಹೇಳೋಗೆ. ಸಾಯಂಕಾಲ ವಾಟ್ಸಪ್ಗೆ ನಿಮ್ಮ ಮೆಸೇಜ್ ಬರುತ್ತೆ, ವೆಯ್ಟ್ ಮಾಡ್ತಾ ಇರು. ನಾನಾಗಿ ವೆಯ್ಟ್ ಮಾಡಲಿ ನಿನ್ನ ಮೆಸೇಜ್ಗೆ? ಹಿಂಗೆ ಲೂಸ್ ಗೀಸಾ ಹಿಂಗೆ? ನಿನ್ನ ನಂಬರ್ ಕಲೆಕ್ಟ್ ಮಾಡ್ಕೊತೀನಿ. ಮೇಡಮ್ ಅವರೇ, ದಯವಿಟ್ಟು ಹೋಗ್ರಿ.
ನಮಗೆ ನಿಮ್ಮ ತಂದೆಯವ್ರ ಮೇಲೆ ತುಂಬ ಗೌರವ ಐತೆ, ಅದನ್ನ ಉಳಿಸ್ಕೊಳ್ಳಿ ಹೋಗ್ರಿ ನೀವು. ಇಲ್ಲ ಅಂಕಲ್, ನಾನು ಇವ್ರ ನಂಬರ್ ಕಲೆಕ್ಟ್ ಮಾಡ್ಕೊತೀನಿ. ಇವ್ರ ಹೆಸರೇನು? ನನ್ನ ಹೆಸರು ಕಟ್ಕೊಂಡು ನಿಮ್ಗೇನೆ ಆಗ್ಬೇಕು? ಅಂಕಲ್ ಹೇಳಿ ಅಂಕಲ್, ಇವ್ರ ಹೆಸರೇನು? ಆದಿಶಂಕರ ಅಂತ. ಓಹೋ, ವಾಟ್ಸಪ್ಪಲ್ಲಿ ಹಿಂಗೆ ಫೀಲ್ ಮಾಡ್ಕೊತೀನಿ, ಆದಿ ಶಂಕರ ಅಂತ. ಮೆಸೇಜ್ ಮಾಡ್ತೀನಿ ಸಂಜೆ. ಹೋಗ್ಯಾ ನೀನು ಬಾಯಿ ಮುಚ್ಕೊಂಡು. ನಂಬರ್ ಕೊಡೋರು ಯಾರು? ಕಮಿಷನರ್ ಅಂಕಲ್ಗೆ ಫೋನ್ ಮಾಡಿ ಅವ್ರ ಕಡೆಯಿಂದ ಇಸ್ಕೊಂತೀನಿ ನಂಬರು. ಬಾಯಿ ಮುಚ್ಕೊಂಡು ಹೋಗ್ತಾ ಇರಿ ಇಲ್ಲಿಂದ, ಜಾಗ ಖಾಲಿ ಮಾಡೋ. ಫೋನ್ ಮಾಡ್ತೀನಿ ನೋಡ್ತಾ ಇರು, ಮೆಸೇಜ್ ಮಾಡ್ತೀನಿ ನೋಡ್ತಾ ಇರು. ಯಾವ್ದಿದಿ ಹುಡುಗಿ ಹಿಂಗಾಡುತ್ತೆ ಚಂದ್ರಪ್ಪ? ಯಾಕ್ರಿ ಚಂದ್ರಪ್ಪ ಹಂಗಾಗ್ತಾ ಇದ್ದೀರಾ? ಏನಿಲ್ಲ ಸರ್, ಸುಮ್ಮನೆ ಒಂದು ಟೀ ತಗೊಂಬೋಗ್ರಿ, ತುಂಬಾ ತಲೆ ನೋಯ್ತಾ ಇದೆ ನನಗೆ. ಸರಿ ಸರ್, ತಗೊಂಬರ್ತೀನಿ ರೀ. ಅಂಕಲ್ ಅಂಕಲ್ ಅಂಕಲ್, ಅವ್ರ ಫೋನ್ ನಂಬರ್ ಕೊಟ್ರೆ ನಾನು ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಓ ಬೇಡಮ್ಮ, ಪಾಪ ಸಾರ್ ಬೇಜಾರು ಮಾಡ್ಕೊತಾರೆ. ಪ್ಲೀಸ್ ಅಂಕಲ್, ಇವಾಗಲೇ ನೋಡಿ ಚೆಕ್ ಬರ್ಕೊಡ್ತೀನಿ ಅಂಕಲ್. ಪ್ಲೀಸ್ ಅಂಕಲ್, 15 ಲಕ್ಷ ಕೊಡ್ಲಾ ಅಂಕಲ್? ಬೇಡಮ್ಮ, ಬೇಡ ಬೇಡ ಬೇಡ, ಬರ್ಕೊಡ್ತೀನಿ ರಮ್ಮ. ಅಂಕಲ್ ತಗೊಳ್ಳಿ 5 ಲಕ್ಷ ರೂಪಾಯಿ ಚೆಕ್ ಬರ್ತಿದ್ದೀನಿ, ತಗೊಳ್ಳಿ, ಇಟ್ಕೊಳ್ಳಿ ಅಂಕಲ್, ಎಂಜಾಯ್ ಮಾಡಿ. ಸರಿ ನಮ್ಮ ಈಗಮ್ಮ ನಂಬರು. ಹಬ್ಬ ಕಮಿಷನರ್ ಅಂಕಲ್ ಫೋನ್ ಮಾಡೋ ಬಾಧೆ ತಪ್ಪಿತು. ಥ್ಯಾಂಕ್ ಯು, ತಗೊಳ್ಳಿ 5 ಲಕ್ಷ, ಎಂಜಾಯ್ ಮಾಡಿ. ಒಳ್ಳೆ ಹುಡುಗಿ. ಏನು ನಮ್ಮ ಸ್ನೇಹ ಕೂಗ್ದಂಗೈತಲ್ಲ? ಓ, ನಾಳೆ ಅವಳ ಮದುವೆ ಅಲ್ಲ, ಅದಕ್ಕೆ ಹೋಗ್ಬೇಕು ಸಾಯಂಕಾಲ ಬೇಗ. ಸಾವಿತ್ರೆ ಏನ್ ಮಾವ? ನಿನ್ ಗಂಡ ಮನೆ ಬಾಕಲ್ ಮುಂದೆ ಭಿಕ್ಷುಕು ಕೂತ್ಕೊಂಡವನೆ. ನಿಂಗೇನು ಮನ ಮರೆಯೋದಿಲ್ಲೇನೆ? ಮನ ಮರೆಯೋದಿಲ್ಲ, ತಿಂದ ಉಂಡ ಅಂತ ಏನೋ ಕೇಳ್ತಾ ಇದ್ಯಾ ನೀನು? ಅಲ್ಲ ಮಾವ, ದೊಡ್ಡತ್ತ ಹೇಳಿದ್ಲಲ್ಲ ಬೇಡ ಹೋಗಬೇಡ ಅಂತ. ಹೋಗಿ ನೀನೇ ತಾನೇ ನಿನ್ನ ಜೀವನ ಹಾಳು ಮಾಡ್ಕೊಂಡಿದ್ದ. ಇವಾಗ ನನ್ನ ಸರ್ ಮಾಡಿದ್ರೆ ನಾನೇನು ಸರ್ ಮಾಡಲಿ? ಅಲ್ಲ, ಭಾಗನೂ ಕೊಡಲ್ಲ ಅಂತ ಏನೂ ಇಲ್ಲ ಅಂತ ಸಂತೆಗೆ ನಾನು 10 ರೂಪಾಯಿಗೆ ತಗೊಂಬಂದಿರೋದಂತ ನಮ್ಮ ಅಪ್ಪನ. ನಮ್ಮ ಅಪ್ಪನ ಅಲ್ಲ ಬಿಡಿ, ಯಾರೋ ಅಪ್ಪನು. ಇವಾಗ ನಾನು ಎತ್ತೋಗ್ಲಿ, ಏನು ಮಾಡಲಿ ಹೇಳು? ಸಾಯಂಕಾಲ ನಿನ್ನ ಮಕ್ಕಳು ಬರ್ತಾರೆ, ನಿನ್ನ ಮಕ್ಕಳ ಹತ್ರ ಹೇಳು ಈ ಮಾತು. ನನ್ನ ಹತ್ರ ಹೇಳ್ಬೇಡ ನೀನು. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಬಂದವನಿಲ್ಲಿ. ಓಹೋ, ನಮ್ಮ ಅಮ್ಮನ್ಲೇ ಮರಕ್ಕಿದ್ದು ಗಾಡಿ ಎಲ್ಲನೋ, ಗಾಡಿ ಸರ ಎಲ್ಲನೋ. ನಿಂಗೆ ಹೇಳಕ್ಕೆ ಬುದ್ಧಿ ಇಲ್ಲ? ನಿಮ್ಮ ಅಮ್ಮನ್ಕಂತೂ ಬುದ್ಧಿ ಇಲ್ಲ ಅಂದ್ರೆ ನಿಂಕನ ಬುದ್ಧಿ ಇಲ್ಲ. ನಿನ್ನಿಂದ ನಾನೇನು ಕಲಿಬೇಕಾಗಿಲ್ಲ. ಹೋಗಲೇ ಬಿಕಾರಿ, ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಓಹೋ, ಬುದ್ಧಿ ಹೇಳ್ಬೇಕಂತ ಬುದ್ಧಿ ನಿಂಕದ ಕರೆಕ್ಟಾಗಿ ಬುದ್ಧಿ. ನಾನು ಕೇಳಕ್ ಬಂದ್ಬಿಟ್ಟವಳೆ ಬುದ್ಧಿ. ಏನತ್ತೆ ಹಂಗೆ ಬಿಕಾರಿ ಅಂತ ಮಾತಾಡ್ತೀಯ ನೀನು? ಮತ್ತೆ ಇನ್ನೇನು ನೀನು ಹೇಳ್ತಾ ಇರೋದು? ನೀನು ಹೇಳ್ತಾ ಇರೋದು? ನಿನ್ನ ಗಂಡ ಹತ್ರ ನೀನು ಮಾತಾಡ್ಕ, ನನ್ನ ಸುದ್ದಿ ನೀನು ಅವಳು ಮಾತಾಡಕ್ಕ. ನಿನ್ಕ ಇವಾಗ ಅಂದಲ್ಲ ಬಿಕಾರಿ ಅಂತ. ಆ ಪರಿಸ್ಥಿತಿ ಬಂದದೆ, ಆ ಪರಿಸ್ಥಿತಿ ನನಗೆ ಕೂತ್ಕೊಂಡಿರು. ಅಯ್ಯೋ ಪಾಪ ಅಂತ ನೀವು ಕೂಗಿದ ತಕ್ಷಣ ಬನ್ನಲ್ಲ, ನಾನು ಏನಂತ ತಕೊಂಡು ಹಾಕೊಬೇಕು. ಹೊಟ್ಟೆ ಊಟ ಕೊಡ ಏನಕ್ಕ? ನಿಮ್ಮ ಅಮ್ಮನ ಕೇಳಿ ಮಾಡಿರ್ತಾಳೆ. ನೀನು ಇದೆಯಲ್ಲ, ನಿಂಗೆ ತಲೆ ಮೇಲೆ ಕಲ್ಲು ದೊಡ್ಡದು ಎತ್ತಾಕ್ಬಿಟ್ಟು ಸಾಯ್ಸಾಕ್ಬಿಡ್ಬೇಕು ನಿನ್ನ. ಕಳ್ಮುಂಡೆ ನೀನು. ನಿನ್ನಿಂದ ನನ್ನ ಬಾಳೆಲ್ಲ ಹಾಳಾಗೋಯ್ತು. ಮನ ಮರ್ಯಾದೆ ಇಲ್ದ್ರೆ ಪ್ಯಾಂಟು ಸಲ್ಟ್ ಹಾಕೊಂಡು ಓಡಾಡ್ತಾ ಇದೀಯ ಮಾನ್ಗೆಟ್ಟೋಳು. ಇವಾಗ ನನ್ನ ಬೀದಾಗ ತಂದು ಕುಳ್ಸಿದ್ಯಾ ನಿನ್ನ ಮಕ್ಕ ಮುಚ್ಚೋಗ? ಯಾರ ನಾನು ಬಾ ಅಂತ ಹೇಳಿದ್ನೇನೆ ನಿನ್ನ? ನೋಡ್ತಾ ನಾನು ನಿನ್ನೆಂಟ್ರು ಹೆಂಗೆ ಕರ್ಕೊಂಡು ಹೋದ್ಲು? ಹೋಗಮ್ಮ ನೀನು. ಬೇಕು ನಂಗೆ ಆಸ್ತಿ ಬೇಕು, ನಂಗೆ ಆಸ್ತಿ ಒಳಗೆ ಪಾಲು ಬೇಕು. ನಾನು ಎಷ್ಟು ದಿನ ಅಂತ ಬೀದ ಕೂತ್ಕೊಂಡಿರ್ಲೆ, ನಂಗೆ ನ್ಯಾಯ ಬೇಕು. ಅಲ್ಲೇ ದೊಡ್ಡೋನೆ ಲೇ ಯಾವನ ದೊಡ್ಡೋನ ಇವನು ನಮ್ಮ ಅಪ್ಪನ ಮನೆಯಿಂದ ಆಚೆಗಾಗ್ದಾಗ ಎಷ್ಟು ಸಹಾಯ ಮಾಡಿದ್ದೀನಿ ನೋಡ್ತಾ. ಇವನು ಇವಾಗ ಏನೋ ಹೆಂಗಿದ್ಯಾ ಅಂತ ಕೇಳಿದ್ನೇನ. ದೊಡ್ಡೋನೆ ಏನು ಮಾಡ್ತಾರದು ಇಬ್ರು ಇಲ್ಲೇ? ನಡೀರಿ, ಗಂಡು ಕಡೆ ಅವ್ರು ಬರ್ತಾರೆ. ಸುಮ್ಮನೆ ಬಾಗ್ಲಾಗ ಭಿಕ್ಷುಕರು ಕೂತ್ಕೊಂಡ್ಬಿಟ್ರೆ ಅಮ್ಮನು ಮಗನ ಇಬ್ರು. ಮಾನವಾಗಿ ನಂಗೆ ಆಸ್ತಿನಾಗ ಪಾಲು ಕೊಟ್ಟರೆ ಸರಿ, ಇಲ್ಲ ಅಂತಂದ್ರೆ ನಾನು ಹೋಗಿ ಕೇಸು ಕಂಪ್ಲೇಂಟು ಮಾಡ್ಬಿಡ್ತೀನಿ. ಬೆಳಗ್ಗೆನೇ ಹೇಳಿಲ್ಲೇನಾ ನಿನ್ನ 10 ರೂಪಾಯಿಗೆ ಸಂತೆಗೆ ತಗೊಂಬಂದಿರೋದು ಅಂತ? ಊರಾಗ್ನವರೆಲ್ಲ ಹೇಳಿದ್ರು 10 ರೂಪಾಯಿಗೆ ಏನು ಕೊಟ್ಟೆ, 50 ಪೈಸೆ ಕೂಡ ಬೆಲೆ ಬಾಳಲ್ಲ, ಇವನ್ಗೆ ಹೋಗಿ 10 ರೂಪಾಯಿಗೆ ಕೊಟ್ಟಿದ್ಯಾ ಅಂತ. ನಿನ್ನ ಕೈ ಯಾವ ಆಸ್ತಿ ಒಳಗೂ ಪಾಲಿಲ್ಲ. ನಾನು ನಿನ್ನ ಸಂತೆಗೆ ತಗೊಂಬಂದಿರೋದು, ಈ ಆಸ್ತಿ ಎಲ್ಲ ನಂದು. ನಿನ್ಗೆ ಯಾವುದು ಪಾಲು ಕೊಡೋಷ್ಟಿಲ್ಲ ನೋಡ. ಇವಾಗ ನೀನು 10 ರೂಪಾಯಿಗೆ ನಾನು ತಗೊಂಬಂದಿದ್ಯಾ ತಾನೆ ಸಂತೆಗ? ನನ್ನ ಇಷ್ಟಿನಿಂದ ಸಾಕಿದ್ಯಾ ತಾನೆ? ಅದಕ್ಕೆ ನೀನು ನಂಗೆ ಆಸ್ತಿನಾಗ ಪಾಲು ಕೊಡಬೇಕು. ಇಲ್ಲ ನಾನು ಪಾಲು ಕೊಡಲ್ಲ. ಅವತ್ತೇ 10 ರೂಪಾಯಿ ಕೊಟ್ಬಿಟ್ಟಿದ್ದೀನಿ. ಮಾರ್ತೂರ್ಕ ಮುಸ್ಕ ಜಾಸ್ತಿ ಮಾತಾಡ್ಬೇಡ ನೋಡು. ನಂಗೆ ಪಾಪ ಬಂದ ಅಂದ್ರೆ ಎತ್ತಿ ಬಿಸಾಕ್ಬಿಡ್ತೀನಿ ನಿನ್ನ. ನೀನ್ ಯಾವ ನನ್ನನ್ನು ಎತ್ತಿ ಬಿಸಾಕಕ್ಕ? ನಿಮ್ಮ ಅಪ್ಪನ ಆಸ್ತಿ ಒಳಗೆ ನಾನು ಬದುಕ್ತಾ ಇದ್ದೀನಿ ನಾನು. ಮಾತಕ್ಕೆ ಮುಂಚೆ ಭಾಗ ಕೊಡು ಅಂತ ಬರ್ತಾನೆ. ಇಷ್ಟಿನಿಂದ ಊಟ ಹಾಕಿರೋದಲ್ದ್ರೆ ಇವನ್ನ ಹೆಂಡ್ರನ್ನ ಮಕ್ಕಳನ್ನ ಸಾಕಿರೋದಲ್ದಿರ ಇವಾಗ ಇವನಿಗೆ ಬೇರೆ ಭಾಗ ಕೊಡ್ಬೇಕಂತ. ಹೋಗ ಸಂತೆಗೆ ತಕೊಂಬಂದಿರೋದು ನಿನ್ನ. ನೋಡ, ಗಂಡು ಕಡೆ ಅವ್ರು ಬರ್ತಾವ್ರೆ. ಬಾಯಿ ಮುಚ್ಕೊಂಡು ನೀನು ನಿಮ್ಮ ಅಮ್ಮನು ಇಲ್ಲಿಂದ ಆಚೆಗೆ ಹೋದ್ರೆ ಸರಿ. ಯಾರು ಇವ್ರು ತಿರ್ಕೊಂತಿನೋರು ಇಲ್ಲಿ ಬಂದು ಕುತ್ಕೊಂಡವ್ರೆ ಅಂತ ಅನ್ಕೊಂತಾರೆ. ಎದೋಗ್ರಿ ಮೇಲಕ್ಕೆ. ನೋಡ, ಜಾಸ್ತಿ ಮಾತಾಡ್ಬೇಡ. ನನ್ನ ಸೊಸೆ ಲಾಯರು, ನನ್ನ ಮಗನೂ ಪೊಲೀಸು. ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂದ್ರೆ ಎತ್ಕೊಂಡೋಗಿ ನಿನ್ನ ಬೆಂಡತ್ತಿ ಏರೋಪ್ಲೇನ್ ಎಕ್ಕಿಸ್ತಾರೆ. ಏರೋಪ್ಲೇನ್ ಎಕ್ಸ್ರೆ ಒಂದ್ಸತಿ ಹೋಗ್ಬಿಟ್ಟು ಬಂದಿದ್ದೀನ, ಅಲ್ಲಿ ಯಾರೋ ಗುರ್ತವ್ರೆ. ಹೋಗಿ ಅವ್ರು ಮಾತಾಡ್ಸ್ಕೊಂಡು ಅವ್ರ ಮನೆಗೆ 2 ದಿನ ಇದ್ಬಿಟ್ಟು ಬರ್ತೀನಿ. ಹೋಗ ನೋಡ, ಸುಮ್ಮನೆ ಪಾಪ ಬಸ್ಬೇಡ. ನಿನ್ನಂಕ 10 ರೂಪಾಯಿಗೆ ಬಂದಿರೋ ನನ್ನ ಮಗನ್ ನಿಂಗೆ ಇಷ್ಟಿದ್ರೆ ನನ್ಕಿನ್ನ ಎಷ್ಟಿರ್ಬೇಡ. ಹೋಗ 10 ರೂಪಾಯಿಗೆ ತಗೊಂಬಂದಿರೋದು ನಿನ್ನ ಸಂತೆಗ. ಏನಮ್ಮ ಅಪ್ಪು ನಿಂಗಂತವನೆ? ನಾನು 10 ರೂಪಾಯಿಗೆ ತಗೊಂಬಂದಿರೋದು ನೀನು? ನಿಮ್ಮ ಅಪ್ಪನ ಮಾತು ನೀನು ಕೇಳಬೇಡ. ಬಾರ ನೀನು ಒಟ್ಟ ಉದ್ಯೋಗ 9 ತಿಂಗಳು ಒಟ್ಟಾಗಿ ಇಟ್ಕೊಂಡು ಇವತ್ತು ಎತ್ತು ಸಾಕಿದ್ದೀನಿ. ಬಾರೋ, ಕೇಳಬೇಡ ನಿಮ್ಮ ಅಪ್ಪನ ಮಾತುಗಳು. ನೋಡ್ದೇನಮ್ಮ ಮುದ್ಕುನ ಹೆಂಗನ್ಬಿಟ್ಟು ನನ್ನ ಏನು ಮಾಡೋದು? ಮುದ್ಕುನ ಇಷ್ಟು ವಯಸ್ಸಾಗಿ ಏನು ದೊಡ್ಡದಾಗಿ ಮಾತಾಡ್ತಾನೆ ನೋಡ್ದಾ? ಯಾಕ ಏನು ಹಾಕ್ಬಿಟ್ಟಿತ್ತು? ಅಲ್ಲೇ ನೀನು ಅಪ್ಪನ ಮನೆಯಿಂದ ಆಚೆಗಾಗ್ತಾಗ ನಿಂಗೆ ಎಷ್ಟು ಸಹಾಯ ಮಾಡಿದ್ದೀನಿ ನಾನು. ನಿಂಗೆ ಅಷ್ಟು ನೀ ಎತ್ತಿಲ್ಲಲೇ ದೊಡ್ಡನೆ ಬೋಲ್ ನನ್ನ ಮಗನ್ಲೇ ನಿನ್ಲೇ. ಹೋಗ ಮಾಡಿದ್ರೆ ಆ ಕಾಲಕ್ಕೆ ಅದು ಮುಗ್ದಾಯ್ತು. ಇವಾಗ ಏನು ಹೇಳಿ ನೀನು ಕೂಗಿದ್ದು? ಏನು ಹೇಳಕ್ಕೆ ಕೂಗಿದ್ದು?
ನಿಂಗೆ ಆಗ್ಬೇಕಾಗಿರೋದಲ್ಲೇ ನನಗೆ ಎಷ್ಟು ಕಾಟ ಕೊಟ್ಟಿದ್ಯಾ ನೀನು. ನನ್ನ ಮೇಲೆ ಸುನಂದಿ ಮೇಲೆ ಇಲ್ದಿದ್ದೆಲ್ಲ ಹೇಳ್ಬಿಟ್ಟು ಎಷ್ಟು ಕಾಟ ಕೊಟ್ಟಿದ್ಯಾ. ಇವಾಗ ಅನ್ಭವ್ಸಲೇ ನೀನು ಲೇ. ಬೇಡ ನೋಡು ಒದ್ದಾಕ್ಬಿಡ್ತೀನಿ. ನೀನು ಸುನಂದಿಯಿಂದ ಓದ್ತಾ ಇದ್ದಿದ್ದು ನಿಜನೇ ತಾನೆ? ನಾನು ಹೇಳಿರೋದಾಗ ಏನಾದೆ ತಪ್ಪು? ನಿಜನಾ ಸುಳ್ಳು? ನೀನು ಯಾಕೆ ಹೇಳ್ಬೇಕು? ಅದು ನನ್ನ ಇಷ್ಟ, ನಾನು ಏನಾರ ಮಾಡ್ಕೊತೀನಿ. ನೀನು ಅವನ ಅದನ್ನೆಲ್ಲ ಕೇಳಕ್ಕ ಬಾಯಿ ಮುಚ್ಕೊಂಡಿರ್ಬೇಕು. ನನ್ನ ಗೋಳ ನಿಂಗೆ ತಗ್ಲಿರೋದು ಹಾಕ್ಲಿ, ಅಪ್ಪನ ಮನೆಯಿಂದ ಆಚೆ ಹಾಕ್ಲಿ, ನಿನ್ನ ಬಿದ್ದಿರ್ಬೇಕು. ನಿಂಗೆ ಊಟನೂ ಸಿಕ್ಬಿಡ್ತು. ಅಲಕ್ಕೊಂತ್ರಿ ನನ್ನ ಮಗನೇ. ಏನಾ ಹಿಂಗೆ ಮಾತಾಡ್ತೀಯಾ? ಹಾಂ ಹೂನಾ ಮಾತಾಡ್ತೀನಿ. ಎಷ್ಟು ಗೋಳೆ ಕಂಡಿಲ್ಲ ನೀನು ನನ್ನನ್ನು. ಇಲ್ದಿದ್ದೆಲ್ಲ ಹೇಳ್ಬಿಟ್ಟು ಸಾರ್ವಜನಿಕ ಗೀತಿಕ ಎಲ್ಲನೂ ಅವ್ರು ನನ್ನ ಹೊಡೆಯೋದು ಬಡ್ದು ನೋಡ್ದಾ ಎಷ್ಟು ಜಗಳ ಆಯಿತು. ಹಾಂ ನನ್ನ ಗೋಳೆ ನಿಂಗೆ ತಗ್ಲಿರೋದು ಅನ್ಬೋಗ್ಸಲ್ಲ ಈಗ ಅನ್ಬೋಗ್ಸು. ಬೇಡ ನೋಡ ಬತ್ತನಿರಲ್ಲ ಶುಕನೆ ಬತ್ತನಿರ. ನಿಂಗೆ ಯಾಕೆ ಇವಾಗ ನಿಂಗೆ ಕೂಡ ನಾನು ಮಾತಾಡ್ತಾ ಇದ್ದೀನೇನು? ಹೋಗಿ ಬಾಯಿ ಮುಚ್ಕೊಂಡು ನೀನು. ನಿಯತ್ತು ಇಲ್ದಿದ್ದು ನನ್ನ ಮಗನ ನೀನು ಲೈ. ಥೂ ನೀನು ಜಲ್ಮುಖ ಅಷ್ಟು ಬೆಂಕಿ ಹಾಕ. ನಿನ್ನ ಕಥೆನ ನಿಯತ್ತು. ದೊಡ್ಡನೆ ನೀನು ಇಷ್ಟು ಬದಲಾತಿ ಅಂತ ನಾನು ಅನ್ಕೊಂಡಿರಲಿಲ್ಲ ಲೈ. ನಾನು ಹೆಂಗೆ ಸಾಕ್ತಾ ಇದ್ದೀನಿ, ಶಿಕೋನ ಯಾಮರ್ಸ್ತಾ ಇದ್ದೀನಿ ನಿನ್ನ. ಹೆಂಗೆ ಸಾಕಿದ್ದೀನಿ ಅಂದರೆ ಇವತ್ತು ನೀನು ಹಿಂಗೆಲ್ಲ ಮಾತಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲಮ್ಮ. ನೀವು ಮಾಡ್ಕೊಂಡಿರೋ ತಪ್ಪು ನಾನೇನಮ್ಮ ಮಾಡಬೇಕು? ಲೈ ಗಂಡು ಕಡೆ ಬರ್ತಾ ಇರುತ್ತೆ. ಅಲ್ಲೆಲ್ಲ ಒಂದು ಮೂಲೆಗೆ ಸುಮ್ಮನೆ ಕುತ್ಕೊಂಡು ಅಮ್ಮನು ನೀನು ಇಲ್ತಿದ್ದೆಲ್ಲ ರಾಮಾಯಣ ಮಾಡಿಬಿಟ್ರಿ. ಬರ ಹೋಗಲೇ. ಏನ ನಿಂದು? ಆ ಗಂಡು ಕಡೆ ಅವ್ರು ಬರ್ತಾವ್ರೆ. ನಾಳೆ ಅಲ್ಲ ಮದುವೆ ಇರೋದು, ಏನಕ್ಕ ಮುದ್ಗನ ಬರ್ತಾ ಇರೋದು? ಅದು ನಮ್ಮ ಇಷ್ಟನಾ? ನಾವೇನ ಮಾಡ್ಕೊಂತೀರಾ? ನಿಂಗೆ ಯಾಕ? ಹೋಗಿ ಕೊನೆ ಕೂತ್ಕೊಳ್ರಿ ಇಬ್ರು ಹೋಗಿ. ಸುಮ್ಮನೆ ಏನಾನ ಮಾತಾಡಿ ಇಲ್ದಿದ್ದೆಲ್ಲ ಹಾಳು ಮಾಡಬೇಡ್ರಿ. ಸುಮ್ಮನೆ ಹೋಗಯ್ಯ ನೀನು, ಮಾತಾಡ್ಬೇಡ ನೀನು. ಇಷ್ಟು ವಯಸ್ಸಾಗಿ ಏನು ದರ್ತಾಗ ಮಾತಾಡ್ತೀಯ ನೀನು? ಬಾಯಿ ಮುಚ್ಕೊಂಡು ಜಾಗ ಖಾಲಿ ಮಾಡ್ತಾ ಇರ್ಬೇಕು. ನೀನು ಜಾಗ ಖಾಲಿ ಮಾಡಿಲ್ಲ. ನೀನು ಜಾಗ ಖಾಲಿ ಮಾಡ. ನಿನ್ನ ಮಗನ ಬರ್ಲಿರ ಹೇಳ್ತೀನಿ. ಹೇಳೋಗು ಯಾರು ಬೇಡ ಅಂತ ಹೇಳಿದ್ರು? ನಿಮ್ಮ ಅಪ್ಪನ ಕಾಟ ನಂಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲಪ್ಪ. ನಾವು ವಯಸ್ಸಾದವರು ನಾವೇನು ಇರ್ಬೇಕಾ ಹೋಗ್ಬೇಕಾ? ಏನಪ್ಪ ಯಾಕಪ್ಪ ನೀನು ಗಲಾಟೆ ಮಾಡ್ತಾ ಇರೋದು ಮನೆ ಹತ್ರ? ಯಾಕೆ ಇವಾಗ ನೀನು ಗಲಾಟೆ ಮಾಡ್ತಾ ಇರೋದು? ನೋಡಲೇ ಹೆಂಗೆ ಮಾತಾಡ್ತಾನೆ. ನೀನು ತಪ್ಪು ಮಾಡಿರೋದು ಅನ್ಭವ್ಸು. 1,80,000 ರೂಪಾಯಿ ಗಾಡಿನ ತಗೊಂಡೋಗಿ ಅಮ್ಮನು ಮಗನು ಇಬ್ರು ಸೇರಿ 80,000 ಮಾರ್ಬಿಟ್ಟು ಬಂದಿದ್ದೀರಲ್ಲ, ಏನು ಹೇಳೋಣ? ಅದು ಸರ ಕತ್ತಾಗಿನ ಸರ ಎಷ್ಟು ಅನ್ಕೊಂಡಿದ್ಯಾ? ನೋಡಪ್ಪ, ಸರದ ದುಡ್ಡು ಗಾಡಿ ದುಡ್ಡು ಎರಡು ಎತ್ಕೊಂಡ್ಬಂದ್ಬಿಟ್ಟು ಮನೆಗೆ ಬರ್ರಿ. ಅಲ್ಲಿವರೆಗೂ ನಿಮ್ಮನ್ನು ಮನೆಗೆ ಸೇರ್ಸಲ್ಲ. ನಾನಲ್ಲ ನಮ್ಮ ಅಮ್ಮನು ಕಲ್ತಿರೋದು, ನಿಮ್ಮ ಅಜ್ಜಿ ಕಲ್ತಿರೋದು. ಸರಿ ಸರ ಏನೋ ಅಮ್ಮನ ಮಾರಕದ್ಲು, ಗಾಡಿ ಮಾರಕ್ ಹೋಗು. ನೀನೇನು ಮಾಡ್ತಾ ಇದ್ದೆ ನೀನು? ನಾನಲ್ಲ ಪಕ್ಕದಾಗ ನಿಂತ್ಕೊಂಡಿದ್ನೆ. ಅಪ್ಪ ಮನೆಗ್ನವ್ರನ್ನ ಎಲ್ಲಾರನ್ನೂ ಆಚೆ ಹಾಕ್ಬಿಟ್ರೆ ಅವ್ರ ಪಾಡ್ಗೆ ಅವ್ರು ಎಲ್ಲೋ ಒಂದು ಹತ್ರ ಇದ್ಬಿಟ್ಟು ಬರ್ತಾರೆ. ಇವನ್ನ ಮನೆಗೆ ಆಚೆ ಹಾಕಿ ನನ್ನ ತಲೆ ಮೆದ್ಲಿಗೆ ಕೈ ಹಾಕ್ತಾವನೆ. ಅವನು ಹುಚ್ಚಿಡೋದಾದ್ರೆ ನನಗೂ ಹುಚ್ಚಿಡ್ಸಾಕ್ತಾವನು. ಹೋಗಿ ಮಾತಾಡಿ ಸಾಕಾಗ್ಬಿಟ್ಟದೆ. ಇವನ್ ಸವಾಸ ಅಲ್ಲ ಸ್ವಾಮಿ. ನಿಮ್ಮ ಅಪ್ಪನ ಕರ್ಕೊಂಡೋಗಿ ಎಲ್ಲನ ಬಿಟ್ಬಿಡಪ್ಪ. ಆಚೆಗೆ ಒಳಕ್ಕೆ ಕದ್ಲಕ್ಕೆ ಬಿಡ್ತಾ ಇಲ್ಲ ನನ್ನನ್ನ. ಭಾಗ ಬೇಕಂತೆ ಭಾಗ. ನಂಗೆ ಯಾಕೆ ಭಾಗ ಕೊಡಲ್ಲ ಅಂತ ಇರೋದು? 10 ರೂಪಾಯಿಗೆ ನಿನ್ ಸಂತೆಗೆ ತಂದಿರೋದು ಅಂತ ಹೇಳಿಲ್ಲನಾ? ಯಾವ ಭಾಗ ಕೊಡಲ್ಲ ನಿಂಗೆ ಸೇರ್ಬೇಕಾಗಿರೋ ದುಡ್ಡೆಲ್ಲ ನಿನ್ನ ಮಕ್ಳಿಗೆ ಕೆಲಸ ಕೊಡಿಸ್ಬಿಟ್ಟಿದ್ದೀನಿ. ನೋಡ್ದಾ ಹೆಂಗ್ ಮಾತಾಡ್ತಾನೆ ಮುದ್ಕನು? ನೋಡ್ದೇನಾ ಹೆಂಗ್ ಮಾತಾಡ್ತಾನೆ ಈ ವಯಸ್ಸಿನಾಗು? ಏನ್ ದರ್ತಾಗ ಮಾತಾಡ್ತಾನೆ? ಅದ್ಯಾರ ಅಮ್ಮನ ಎತ್ತೋದ್ಲ? ಆಂಟಿ ಅವ್ರ ಮನೆಗೆ ನೀನು ಹೋಗಿದ್ದಲ್ಲ ಒಂದ್ಕಿತ, ಆ ಅಮ್ಮನವ್ರ ಅಮ್ಮನ ತಾನೆ. ಹೋಗಿ ಆ ಅಮ್ಮನ ನಿಡ್ಕೊಂಡು ಕಾಸು ಇಸ್ಕೊಂಬೋಗು. ಅವ್ರ ಅಮ್ಮನ ಎಲ್ಲವಳೆ ಅಂತ ಹೇಳ್ತಾಳೆ. ಹೋಗಿ ಅಮ್ಮನ ಹತ್ರ ಕಾಸು ಇಸ್ಕೊಂಬ. ಅಮ್ಮನು ಮಗನು ಇಬ್ರು ಹೋಗ್ರಿ ಅವ್ರ ಮನೆ ಹತ್ರಕ್ಕೆ. ಹೋಗಿ ಗಲಾಟೆ ಮಾಡಿ ಕಾಸು ಇಸ್ಕೊಂಬಂದು ಅಲ್ಲ ಅಣ್ಣ ಕೈಲಿ ಕೊಟ್ಬಿಟ್ಟು ಮನೆ ಒಳಗೆ ಬಾ ಅಷ್ಟೇ. ಅದ್ರ ಮೇಲೆ ಇನ್ನೇನು ಮಾತಾಡೋಕ್ಕಾಗಲ್ಲ. ಇದೊಳ್ಳೆ ಚೆನ್ನಾಗೋಯ್ತಲ್ಲೇ ಕತೆ. ಯಾರೋ ಊರಾಗ ಕಿತ್ಲಾಡಿದ್ರೆ ಕೆರೆಗೆ ತಿಕ್ಕ ತೊಳಿದ್ರೆ ಹೋದ್ರಂತೆ. ಹಂಗಾಯ್ತು ನಿನ್ ಕತೆ. ನಮ್ಮ ಅಮ್ಮನ ಮಾಡಿರೋ ಕೆಲ್ಸಕ್ಕೆ ನಾನೇನ ತಪ್ಪು ಮಾಡಿದ್ನೆ? ನೀನ್ ಯಾಕೆ ಹೋಗ್ಬೇಕಾಗಿತ್ತು ಅಮ್ಮನ ಜೊತೆಗ? ಇದೊಳ್ಳೆ ಚೆನ್ನಾಗದಲ್ಲ. ತಾಯಿ ಎಲ್ಲಿದ್ರೆ ಮಗನ ಅಲ್ಲಿ ಇರ್ತಾನಲ್ಲ. ಅಮ್ಮ ತಾಯಿ ನಮ್ಮಮ್ಮ ನೀನ್ ಬಾಯಿ ಮುಚ್ಕೊಂಡಿರು. ನೀನ್ ಮಾಡೋದು ಒಂದೊಂದು ಕಿತಾಪತಿ ಅಲ್ಲ. ತಿರುಗಿ ನೋಡಿದ್ರೆ ಬಾಯ್ ಮಾಡ್ತೀಯಾ ಅನ್ಬೋದು. ಬಾಣ ಬಿದ್ದಿರ್ಲಿ ಬಾಣ. ಏನೋ ನೋಡ್ತಾ ಇದ್ಯಾ? ಹೋಗಲ್ಲ ನಿನ್ನ ಅವಳು ನೋಡ್ತು. ಹೋಗ ಮುತ್ಕೊಂಡು ಬಾಯಿಯೇ. ಯಾಕೆ ಹಂಗೆ ನೋಡ್ತಾ ಇರೋದ? ನೋಡು ನನ್ನ ನೋಡ್ತಾನೆ ಇದೀನಲ್ಲ. ನೋಡ ಮುಸ್ಲಪ್ಪ, ಈ ಶಿಕ್ಕೋನ್ನ ಎದುರಾಕೊಂಡು ನೀನು ಊರಾಗ ಬಾಳಕ್ಕಾಗಲ್ಲ. ನನ್ನ ಮಾತು ಕೇಳಿಸ್ಕೊಂಬಿಡು. ನಾನು ಹೇಳ್ದಂಗೆ ಕೇಳು. ಇಲ್ಲ ಅಂತಂದ್ರೆ ನಾನು ಅಷ್ಟೇ ರಾತ್ರಿ ಮನೆ ಕೆಡವಾಕ್ಬಿಡ್ತೀನಿ. ಹೋಗ ನಿನ್ನಂಥವ್ರನ್ನ ಎಷ್ಟು ಜನ ನೋಡಿರೋದು ನಾನು. ಹೋಗಲೇ ನನ್ನ ಅಯ್ಯಮ್ಮನಾಗ ನಿನ್ನಂಥ ಬಚ್ಚಾಗಳನ್ನ ನೋಡಿಬಿಟ್ಟಿದ್ದೀನಿ. ನೀನು ಹೋಗ. ನೀನು ನಿನ್ನಂಥವ್ರನ್ನ ನಿಮ್ಮ ಅಮ್ಮನಂಥವ್ರನ್ನ ಮುಚ್ಕೊಂಡು ನಿನ್ನ ಗೊಡ್ಡು ಬೆದ್ರಿಕೆಲ್ಲ ಬೆದ್ರೋನಲ್ಲ ಇವನು. ಒಳ್ಳೆ ಮಾತಾಗ ಹೇಳ್ತಾ ಇದ್ದೀನಿ ಕೇಳಿಸ್ಕ. ಹೋಗಲೇ ನೋಡ್ದಾ ತಿಗ್ಲು ಬಿತ್ಕೊಂಡು ಹೋಗ್ಬಿಟ್ಟು ನಮ್ಮ ಮುತ್ಕನು. ಹಂಗಿರ್ಬೇಕು ನನ್ನ ತಿಗ್ಲು. ನಡಿಯ ಮಕ್ಕಳ್ದು ಅವ್ರ ಮನೆ ಹತ್ರಕ್ಕೆ ಹೋಗೋಣ. ನಿನ್ನ ಮಕ್ ಮುಚ್ಚೋಗ ನಡಿ. ಅಂತಂತವ್ರಿಗೂ ಸಾವು ಬರ್ತದೆ, ನಿಂಗೆ ಬರಿಲ್ಲ. ನೋಡಿದ್ದೇನೆ ಅವ್ರ ಮನೆ. ನೋಡಿದ್ದೀನಿ ನಡಿ. ಪಂಡಿತರ ಹತ್ರ ಗಾಡಿ ಇಸ್ಕೊಂಡು ಹೋಗೋಣ ನಡಿ. ನೀನು ಅಗ್ರ ಬಿದ್ದೋಗ. ನಿನ್ನಿಂದ ನನಗೆ ಬಾಳಿಲ್ಲ. ನಡಿ ಸುಖನೆ ಹೋಗೋಣ. ನಡಿ ಅಮ್ಮ ತಾಯಿಯ ನಡಿ. ಹೋಗ್ರಿ 10 ಗಂಟೆ ಓದ್ತಿರಿ ಹೋಗ್ರಿ. ಒಬ್ಬ ನನ್ನ ಮಗನ್ಕ ಎಷ್ಟು ಮಾತಾಡ್ತಾನೆ ನೋಡು. ಪೆದ್ನು ಅಂತೀವಿ ನಾವು. ಇವನ್ನ ಪೆದ್ನು ಅನ್ನೋರ್ನ. ಇದೇನೇನು ಮನೆ? ಓಹೋ ಏನಪ್ಪ ಇಷ್ಟು ದೊಡ್ಡಗಾದೆ ಮನೆ. ಕರೆಗೆ ಇರ್ಲಿ ಬಮ್ಮ, ಬೆಳಗ್ಗೆ ಸ್ನಾನ ಮಾಡಿ ಹೋಗ್ತಗೋಣ ಬಾ. ಇವಾಗ ಬಟ್ಟೆ ಏನು ಬೇಡ. ಇದೇನೇನು ಮನೆ? ಓತ ಅವ್ರ ಒಳಕ. ಬರಪ್ಪ ನಡೀರ್ ಒಳಕ. ಯಾರು ಅಮ್ಮನ?
ನಡಿಯಮ್ಮ ಪುಟ್ಟಿ, ನಡಿ ನಡಿ ಒಳಕ, ನಡಿಯಮ್ಮ ಅಕ್ಕ. ಓ ಏನಕ್ಕ, ಒಳಕ. ಹೌದಾ, ಹುಡುಗಿಯವರ ಅಮ್ಮನ ನೀನು? ಅಲ್ಲ ಅಲ್ಲ, ಹುಡುಗಿಯವರ ಅಜ್ಜಿ. ಓ ಸರಿ. ಹುಡುಗಿ ನಿಂಗೆ ಇಷ್ಟು ವಯಸ್ಸಾಗ್ಬಿಟ್ಟದೆ, ಹುಡುಗಿಗೆ ಇನ್ನೆಷ್ಟು ವಯಸ್ಸಾಗ್ಬಿಟ್ಟದೋ ಏನೋ. ನನ್ನ ಮಗನ್ಕಿನ್ನ ದೊಡ್ಡೋಳೇನೋ. ಅಯ್ಯೋ ನನ್ನ ಮಗನ ಎಂಥ ಕೆಲಸ ಮಾಡ್ಬಿಟ್ಟು ನೋಡು, ನಿನಗೆ ನನ್ನ ವಯಸ್ಸಾಗ್ಬಿಟ್ಟದೆ. ಹ್ಞೂ ಅಲ್ಲ ನನ್ನ ಮೊಮ್ಮಗಳು ವಯಸ್ಸಾಗಿಲ್ಲ, ನಿಧಾನಗ ಮಕ್ಕಳಾದ್ವಾ? ಹ್ಞೂ ಸರಿ ಬಿಡು. ಏನು ಅಮ್ಮ ಹಿಂಗುಸ್ತಾಳೆ? ಓ ಏನೋ ವಾಸನ. ತಿತ್ತು ಓ ಎಲ್ಲೋ ಈ ಅಮ್ಮನೆ ಊಸಿರ್ಬೇಕು ಹೇಳು. ಇವಾಗ ಅವರೆಕಾಳು ಕಾಲೆಲ್ಲ ತಿಂದು ಊಸ್ಬಿಟ್ಟವಳೆ. ಏನು ಮಾಡೋಕ್ಕಾಗಲ್ಲ, ದೇವ್ರು ಕೊಟ್ಬಿರೋ ಪಿ. ನಾನೇನು ಬೇಜಾರು ಮಾಡ್ಕೊಳಲ್ಲ ಬಿಡಮ್ಮ. ಏನು ಮಾಡೋಕ್ಕಾಗ್ತದೆ, ಮಾಮೂಲಿ ಅವೆಲ್ಲನೂ. ಏನು ಹೇಳ್ತಾವಳಿ ಅಮ್ಮನ? ಮುಂದುವರಿಯುವುದು